ರಾಗ ಪೂರ್ವಿ ಕಲ್ಯಾಣಿ. ಅಹಹ ಸೂತೆ ಸವ್ಯಂ ತವ ನಯನಂ ಅರ್ಕಾತ್ಮಕತಯಾ ತ್ರಿಯಾಮಾಂ ವಾಮಂ ತೇ ಸೃಜತಿ ರಜನೀನಾಯಕತಯಾ ತೃತೀಯಾ ತೇ ದೃಷ್ಟಿಃ ದರದಲಿತ ಹೇಮಾಂಬುಜರುಚಿಃ ಸಮಾಧತ್ತೆ ಸಂಧ್ಯಾಂ ದಿವಸನಿಶಯೋಃ ಅಂತರಚರೀ. ನಿನ್ನ ಬಲಗಣ್ಣು ರವಿರೂಪಮಾಗಿರ್ದು ಪಗಲನ್ನು ಗೈಯಲ್ಕೆ ಅಹುದು ನಿನ್ನ ವಾಮಾಕ್ಷಿಯದು ನಿನ್ನ ವಾಮಾಕ್ಷಿಯದು ಜೊನ್ನದೊಡಲನ ರೂಪವಾಗಿರ್ದು ತಾನೇ ನಿಶಯಂ ಗೈಯುತ ಒಪ್ಪುತಿಹುದು ಭಿನ್ನತರಂ ಎನೆ. ದರವಿಕಸಿತ ಹೇಮಾಂಭೋಜವನ್ನು ಪೋಲುವ ನಿನ್ನ ಮೂರನೆಯ ನೇತ್ರಂ ಅದು ಚೆನ್ನಾದ ಸಪ್ತಾರ್ಚಿ ರೂಪದಿಂ ಪಗಲ್ ಇರುಳ ನಡುವಿರ್ಪ ಸಂಜೆಯಹುದು. ಶಂಕರ ಭಗವತ್ಪಾದರು ರಚಿಸಿದ ಸೌಂದರ್ಯ ಲಹರಿಯ 48ನೆಯ ಶ್ಲೋಕ ಇದು. ಇಲ್ಲಿಂದ ಆರಂಭಿಸಿ ಮುಂದಿನ 10 ಶ್ಲೋಕಗಳಲ್ಲಿ ತಾಯಿಯ ನಯನದ ಕಣ್ಣಿನ ವರ್ಣನೆಯನ್ನು ಮಾಡ್ತಾರೆ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಎಂಬ ಮಾತಿನಂತೆ ಕಣ್ಣು ಅನೇಕ ಅರ್ಥಗಳನ್ನು ಸೃಜಿಸುತ್ತದೆ. ಆ ದೃಷ್ಟಿಯಿಂದ ತಾಯಿಯ ಕಣ್ಣಿನ ವರ್ಣನೆಗೆ ಶಂಕರ ಭಗವತ್ಪಾದರು ತೊಡಗುತ್ತಾರೆ. ಅಹಸ್ಸೂತೆ ಸವ್ಯಂ ತವ ನಯನಮರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂ ತೇ ಸೃಜತಿ ರಜನೀನಾಯಕತೆಯ ತೃತೀಯಾ ತೇ ದೃಷ್ಟಿಃ ದರದಲಿತ ಹೇಮಾಂಬುಜರುಚಿಃ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀಂ ಎಂಬುದು ಶ್ಲೋಕ. ಈ ಶ್ಲೋಕದ ಪದಯೋಜನೆಯನ್ನು ಹೀಗೆ ನೋಡೋಣ. ಹೇ ಭಗವತಿ, ತವ ಸವ್ಯಂ ನಯನಂ ಅರ್ಕಾತ್ಮಕತೆಯ ಅಹಹ ಸೂತೆ ವಾಮಂ ನಯನಂ ರಜನೀನಾಯಕತೆಯ ತ್ರಿಯಾಮಾಂ ಸೃಜತಿ ತೇ ತೃತೀಯಾ ದೃಷ್ಟಿಃ ದರದಲಿತ ಹೇಮಾಂಬುಜರುಚಿಃ ದಿವಸನಿಶಯೋಃ ಅಂತರಚರೀಂ ಸಂಧ್ಯಾಂ ಸಮಾಧತ್ತೆ ಎಂಬುದು ಈ ಶ್ಲೋಕದಲ್ಲಿರುವ ಎಲ್ಲ ಪದಗಳ ಅನ್ವಯ. ಅರ್ಥವನ್ನು ನೋಡೋಣ. ಹೇ ಭಗವತಿ, ಹೇ ತಾಯಿ. ಭಗ ಎಂಬ ಶಬ್ದಕ್ಕೆ ಜ್ಞಾನ ಎಂಬ ಅರ್ಥ ಇದೆ. ಹೇ ಭಗವತಿ, ಎಲೈ ತ್ರಿಕಾಲಜ್ಞಾನಿಯಾದ ತಾಯಿಯೇ ಅಂತರ್ಥ. ತವ ಸವ್ಯಂ ನಯನಂ, ನಿನ್ನ
ಸವ್ಯ ಅಂದರೆ ಬಲ ಅಂತರ್ಥ. ಸವ್ಯಂ ನಯನಂ ಬಲಗಣ್ಣು. ನಯನ ಎಂಬ ಶಬ್ದಕ್ಕೆ ಅರ್ಥವೇ ಹಾಗೆ, ಅದು ನಯತಿ ಇತಿ ನಯನಂ, ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ, ಆದ್ದರಿಂದ ನಯನ ಅಂತ ಅದಕ್ಕೆ ಹೆಸರು. ನಿನ್ನ ಸವ್ಯಂ ನಯನಂ ಬಲಗಣ್ಣು ಅರ್ಕಾತ್ಮಕತೆಯ ಸೂರ್ಯಾತ್ಮಕವಾಗಿ ಅಹಹ ಸೂತೆ. ಅಹಹ ಅಂತಂದರೆ ದಿವಸ ಅಂತರ್ಥ. ಆ ದಿವಸವನ್ನು ಹಗಲನ್ನು ಸೂತೆ ಸೃಜಿಸುತ್ತದೆ, ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ವಾಮಂ ನಯನಂ ನಿನ್ನ ಎಡಗಣ್ಣು ಎಂಬುದು ರಜನೀನಾಯಕತೆಯ. ರಜನಿ ಅಂದರೆ ರಾತ್ರಿ, ರಜನೀನಾಯಕ ಚಂದ್ರ, ರಜನೀನಾಯಕತೆಯ ಚಂದ್ರಾತ್ಮಕವಾಗಿ ತ್ರಿಯಾಮಾಂ ಸೃಜತಿ. ತ್ರಿಯಾಮ ಕ್ಷಣದಾಕ್ಷಪ ರಾತ್ರಿ ಅಂತರ್ಥ, ರಾತ್ರಿಯನ್ನು ಸೃಷ್ಟಿಸುತ್ತದೆ. ತೇ ತೃತೀಯ ದೃಷ್ಟಿ, ನಿನ್ನಲ್ಲಿ 3 ದೃಷ್ಟಿ ಉಂಟು, ಆ ನಿನ್ನ 3ನೆಯ ದೃಷ್ಟಿ ಎಂಬುದು ತೇ ತೃತೀಯ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ. ಅದು ಹೇಗಿದೆ ಆ 3ನೇ ದೃಷ್ಟಿ ಅಂದರೆ ಅಗ್ನ್ಯಾತ್ಮಕವಾಗಿದೆ ಅಂತ ಅದನ್ನು ಸೂಚಿಸ್ತಾರೆ. ದರದಲಿತ ಹೇಮಾಂಬುಜ ರುಚಿ. ದರದಂದರೆ ಸ್ವಲ್ಪ ಅಂತರ್ಥ, ದಲಿತ ಅಂದರೆ ವಿಕಸಿತವಾದ, ಅರಳಿದ. ಹೇಮಾಂಬುಜ ರುಚಿ ರಕ್ತ ಕಮಲದ ಕಾಂತಿಯನ್ನು ಹೊಂದಿರುವ, ಅಂದರೆ ಸ್ವರೂಪವಾದ 3ನೆಯ ದೃಷ್ಟಿಯು ಅಂತರ್ಥ. ದರದಲಿತ ಹೇಮಾಂಬುಜ ರುಚಿ ದಿವಸ ನಿಶಯೋ ಅಂತರಚರೀಂ, ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಇರುವ, ದಿವಸ ನಿಶಯೋ ಅಂತರಚರೀಂ ಮಧ್ಯದಲ್ಲಿರುವ ಸಂಧ್ಯಾಂ ಸಮಾಧತ್ತೆ, ಸಂಧ್ಯಾಕಾಲವನ್ನು ಇದು ಸೂಚಿಸುತ್ತದೆ ಎಂಬುದಾಗಿ. ಸೂರ್ಯನಿಗೆ ಹಗಲನ್ನು ಉಂಟು ಮಾಡುವ ಶಕ್ತಿ ಎಲ್ಲಿಂದ ಬಂತು ಅಂದರೆ ಅದು ತಾಯಿಯ ನೇತ್ರದಿಂದ, ಬಲಗಣ್ಣಿನಿಂದ ಬಂತು. ಚಂದ್ರನಿಗೆ ರಾತ್ರಿಯನ್ನು ಸೃಷ್ಟಿಸುವ ಸೃಷ್ಟಿ ಹೇಗೆ ಬಂತು ಅಂದರೆ ತಾಯಿಯ ಎಡಗಣ್ಣಿಂದ ಬಂತು. ಹಾಗೆ ಸಂಧ್ಯಾಕಾಲ ಎಂಬಂತಹದ್ದು ಅಗ್ನಿಯಲ್ಲಿ ಆ ಶಕ್ತಿ ಹೇಗೆ ಬಂತು ಅಂದರೆ ತಾಯಿಯ 3ನೆಯ ನೇತ್ರದಿಂದ ಆ ಸಾಮರ್ಥ್ಯ ಎನ್ನುವುದು ಅಗ್ನಿಗೆ ಬಂತು ಅಂತ ಹೇಳ್ತಾನೆ. ಇಲ್ಲಿ ಸರ್ವೇಶ್ವರಿಯ ಅಂಗದ ನೇತ್ರ ಮಾತ್ರದಿಂದ, ಸೂರ್ಯ ಚಂದ್ರ ಅಗ್ನಿಗಳಿಂದ ಹಗಲು ಇರುಳು ಸಂಧ್ಯಾಕಾಲ ಈ 3 ಹೇಳಿದ್ರಿಂದ ಇದರಿಂದ ಪಕ್ಷ ಮಾಸ ಋತು ಅಯನ ಸಂವತ್ಸರ ಯುಗ ಕಲ್ಪ ಪರ್ಯಂತವಾದ ಕಾಲೋತ್ಪತ್ತಿಯನ್ನು ಹೇಳಿದ್ದರಿಂದ ಆಕೆಯ ನಿತ್ಯತ್ವವನ್ನು, ಆಕೆ ಸರ್ವದಾ ಇದ್ದು ಎಲ್ಲರನ್ನ ಸಲಹುವವಳು ಎಂಬ ನಿತ್ಯತ್ವವನ್ನು ಕೂಡ ಈ ಶ್ಲೋಕ ಎನ್ನುವುದು ಪ್ರತಿಪಾದಿಸುತ್ತದೆ.